ಇನ್ನು ಜಗದೀಶ್ ಶೆಟ್ಟರ್ ಅವರ ಅಸಮಾಧಾನ ಕೂಡ ಶಮನವಾಯ್ತಾ? ಈಶ್ವರಪ್ಪನವರ ಅಸಮಾಧಾನದ ಶಮನದ ಮಧ್ಯದಲ್ಲೇ ಇವರ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಯ್ತಾ? ಎರಡನೇ ಪಟ್ಟಿಯಲ್ಲಿ ಶೆಟ್ಟರ್ ಹೆಸರು ಘೋಷಿಸಿದ ಬಿಜೆಪಿ ಹೈಕಮಾಂಡ್ ಏನಿದೆ ಒಂದಷ್ಟು ನಾಯಕರ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಧಾರವಾಡ ಕ್ಷೇತ್ರದ ಮೇಲೆ ಜಗದೀಶ್ ಶೆಟ್ಟರ್ ಕಣ್ಣಿಟ್ಟಿದ್ರು, ಹಾಗಾಗಿನೇ ಅವರು ಗರ್ವಾಪ್ಸಿ ಆಗಿದ್ರು ಕೂಡ. ಬೆಳಗಾವಿಯಿಂದ ಕಣಕ್ಕಿಳಿಯುವಂತೆ ಹೈಕಮಾಂಡ್ ಮನವೊಲಿಕೆ ಮಾಡ್ತಾ ಇದೆಯಾ? ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಬೆಳಗಾವಿಯಿಂದ ಸ್ಪರ್ಧೆ ಮಾಡುವಂತೆ ಅಮಿತ್ ಶಾ ಅವರು ಸಲಹೆ ನೀಡಿದ್ದಾರಂತೆ. ಅಮಿತ್ ಶಾ ಮನವೊಲಿಕೆ ಬಳಿಕ ಸ್ಪರ್ಧೆಗೆ ಓಕೆ ಎಂದಿದ್ದಾರೆ ಶೆಟ್ಟರ್. ಜಗದೀಶ್ ಶೆಟ್ಟರ್ ಅಸಮಾಧಾನ ಹಾಗಾದ್ರೆ ಶಮನಗೊಳ್ತಾ? ಜಗದೀಶ್ ಶೆಟ್ಟರ್ಗೆ ಕರೆ ಮಾಡಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಬೆಳಗಾವಿಯಿಂದ ನೀವು ಸ್ಪರ್ಧೆ ಮಾಡಿ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಅವರ ಸಲಹೆಯ ಬಳಿಕ ಈಗ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಓಕೆ ಅಂದಿದ್ದಾರಂತೆ. ಧಾರವಾಡದ ಮೇಲೆ ಕಣ್ಣಿಟ್ಟಿದ್ದಂತಹ ಪ್ರಬಲ ಲಿಂಗಾಯತ ನಾಯಕ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಅಲ್ಲಂತೂ ಟಿಕೆಟ್ ತಪ್ಪಿತು, ಒಂದಷ್ಟು ಅಸಮಾಧಾನಗೊಂಡ್ರು, ಒಂದಷ್ಟು ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಂಡ್ರು. ಬಿಜೆಪಿಯ ಕಾರ್ಯಕ್ರಮಗಳಿಂದ ಬಿಜೆಪಿ ನಾಯಕರಿಂದ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ರು. ಅದಾದ ಬಳಿಕ ಈಗ ಸ್ವತಃ ಅಮಿತ್ ಶಾ ಅವರೇ ಫೋನ್ ಮಾಡುವ ಮೂಲಕ ಹೇಳಿದ್ದಾರಂತೆ ಬೆಳಗಾವಿ ಕ್ಷೇತ್ರದಿಂದ ನೀವು ಕಣಕ್ಕಿಳಿರಿ ಅಂತ. ಬಿಜೆಪಿಗೆ ಅವರು ಗರ್ವಾಪ್ಸಿ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಗಳನ್ನ ಇಟ್ಟಿದ್ರು ಜಗದೀಶ್ ಶೆಟ್ಟರ್. ಅದರಲ್ಲಿ ಇದು ಕೂಡ ಒಂದು. ಬೆಳಗಾವಿಯಿಂದ ನಮ್ಮ ಬೀಗರು ಮಂಗಲ ಅಂಗಡಿ ಅವ್ರಿಗೆ ಟಿಕೆಟ್ ಕೊಡಿ, ಅದೇ ರೀತಿಯಾಗಿ ಧಾರವಾಡದಿಂದ ನಂಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದಷ್ಟು ಕಂಡೀಷನ್. ಅದಕ್ಕೆ ಒಪ್ಕೊಂಡೇ ಬಿಜೆಪಿ ಗರ್ವಾಪ್ಸಿ ಮಾಡ್ಕೊಂಡಿತ್ತು. ಅದ್ರ ಪ್ರಕಾರ ನಡ್ಕೊಂತಿಂದ ಮೊದಲು ನಡ್ಕೊಂಡು ಬಂದಿದ್ವಿ. ಅವ್ರು ಕಾಂಟೆಸ್ಟ್ ಮಾಡಿದ್ರೆ ಕಾಂಟೆಸ್ಟು ಬೇಡ ಅಂತ ಮೊದಲು ಹೇಳ್ಕೊಂಡು ಬಂದಿದ್ವಿ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು. ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಕಾಣಿಸುವಾಗ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ. ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲವರೆಗೆ ಬರ್ತೀನಿ. ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರೋಕ್ಕೆ ಹೋಗಬೇಡಿ. ಅಂತಿಮ ತೀರ್ಪು ಅಲ್ಲ ಇದು. ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ.